ಕೆ ಸುರೇಶ್ ಅವರು ಈಗ ತಾನೇ ಮಾತಾಡಿದ್ದಾರೆ. ಏನು ಹಿಂದೆ 2-3 ಸತಿ ಹೇಳ್ಬಿಟ್ಟಿದ್ದಾರೆ ನಿಮಗೆ. ಯಾರು ನೋಡಿ, ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನನ್ನಿಂದ ಹೇಳಿಸೋದು. ನೀವು ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ. ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ ಸಾವಿರಾರು ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. ಅವ್ರು ಹೇಳಿದ ಪದ. ನಾನು ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು 1000 ಬಾರಿ ಹೇಳೋರಲ್ಲ. ಮಕ್ಕಾಗೆ ಹೋಯ್ತಾರಲ್ಲ, ಮಕ್ಕದಲ್ಲಿ ಕೂತ್ಕೊಂಡು ಒಂದು ಸಲ ಧ್ಯಾನ ಮಾಡೋಕ್ಕೆ ಹೇಳಿ.